ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ನಮ್ಮನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ದಾನೆ. ಯೇಸು ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಆಲೋಚನೆ ನಮ್ಮಲ್ಲಿಟ್ಟಿದ್ದಾನೆ. ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾನೆ. ಶಿಲುಬೆ ಎತ್ತಿ ರಕ್ತ ಸುರಿಸಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ನೋಡ್ರಿ, ಲೇಬಾನಿನ ಇಬ್ಬನಿಯಂತೆ ನೀವು ಕರ್ತನ ಎಂದು ಆಶೆಯಲ್ಲಿ ಬೆಳೆಯಬೇಕು. ಯೇಸು ಕರ್ತನು ನಮ್ಮ ಸಲುವಾಗಿ ಶಿಲುಬೆ ಹತ್ತಿ ಪರಲೋಕ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಯೇಸು ಕರ್ತನಿಗೆ ಸಮಸ್ತವನ್ನೂ ಅರ್ಪಿಸಿದ್ದಾನೆ. ದೇವರು, ಯೆಹೋವ ದೇವರು ತನ್ನ ಮಗನಿಗೆ ಹೇಳಿದ್ದಾನೆ, ಶಿಲುಬೆ ಹತ್ತು ಮಗನೇ, ನೀನು ಶಿಲುಬೆ ಹತ್ತಿದರೆ, ರಕ್ತ ಸುರಿಸಿದರೆ ಈ ಪ್ರಜೆಗಳು ಶುದ್ಧಿ ಆಗ್ತಾರೆ, ಪಾಪವನ್ನು ಅವರಿಗೆ ಅಳಿಸ್ಕೊಳ್ತಾರೆ, ನನ್ನ ರಾಜ್ಯಕ್ಕೆ ಬರ್ತಾರೆ, ನನ್ನ ರಾಜ್ಯದಲ್ಲಿ ಎಷ್ಟೋ ಆನಂದಭರಿತವಾಗಿ ಯುಗ ಯುಗಗಳೂ ಜೀವಿಸ್ತಾರೆ. ನಾವು ಸತ್ತ ಮೇಲೆ ಮಣ್ಣಾಗ್ತೀವಿ ಗೊತ್ತಾ? ಈಗ ಆತ್ಮ ಮಾತ್ರ ವಿಲಾಪ, ಎಷ್ಟು ವೇದನೆ, ಯುಗ ಯುಗಗಳು ನರಕದಲ್ಲಿ ಇರಬೇಕು. ಅಂದರೆ ಹೋಶೇಯ ಗ್ರಂಥ 14ನೇ ಅಧ್ಯಾಯ 6ನೇ ವಚನ ಏನು ಹೇಳುತ್ತೆ ಅಂದರೆ, ನನ್ನ ಜನರು ಭ್ರಷ್ಟತ್ವವನ್ನು ಪರಿಹರಿಸಿ, ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ಹೇಗೆ ಪ್ರೀತಿಸ್ತಾನಂತೆ? ಮನಪೂರ್ವಕವಾಗಿ ಪ್ರೀತಿಸ್ತಾನಂತೆ. ಪ್ರೀತಿಸಿ ಇಬ್ಬನಿಯಾಗುವಂತೆ ತಾವರೆಯಂತೆ ಒಡೆಯುವ ಲೇಬಾನಿನಂತೆ. ನೋಡಿ, ಇಬ್ಬನಿ ತಾವರೆ ಪುಷ್ಪಕ್ಕೆ ಆವರಿಸಿದಾಗ ಹಾಗೆ ದೇವರು ನಮ್ಮ ಹತ್ರ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಮಗೆ ಸಹಾಯ ಮಾಡುತ್ತಾ, ನಮ್ಮನ್ನು ಪ್ರೀತಿಸುತ್ತಾ, ನಮ್ಮನ್ನು ಬಲಗೊಳಿಸುತ್ತಾ, ನಮ್ಮನ್ನು ಸ್ಥಿರಗೊಳಿಸುತ್ತಾ ಇಬ್ಬನಿಯಂತೆ ಇರುತ್ತಾನಂತೆ. ದೇವದಾರ ವೃಕ್ಷಗಳಾಗೆ ಬೇರೂರುವುದನ್ನು, ಅವರ ರೊಂಬೆಗಳು ಹರಡುವ ಹಾಗೆ ಒಲಿವ ಮರದಂತೆ ಪರಿಮಳವು ಲೇಬಾನಿನಂತೆ ಮನೋಹರವಾಗುವುದು. ಏನ್ರಿ, ಎಷ್ಟು ಆಶೀರ್ವಾದಗಳು! ಒಲಿವ ಮರದಂತೆ ಪರಿಮಳವು, ಲೇಬಾನಿನಂತೆ ಮನೋಹರವು, ರೊಂಬೆಗಳು ಹರಡುವ ಒಲಿವ ಮರದಂತೆ ನೀನು ಉದ್ಧಾರ ಆಗ್ತೀಯ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ಎಲ್ಲ ಕೆಲಸದಲ್ಲಿ ಉದ್ಧರಿಸುತ್ತಾನೆ. ಎಷ್ಟು ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸುತ್ತಾನೆ ಅಂದರೆ, ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಇಂಥ ಒಳ್ಳೆ ಕನ್ಸ್ಟ್ರಕ್ಷನ್ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಭಾರಿ ವೇದನೆ ಪಟ್ಟಿದ್ದಾನೆ ರೀ. ಯಾಕೆ ಅಂದರೆ, ಒಂದು ಆತ್ಮ ನರಕಕ್ಕೆ ಹೋದರೆ ಅದು ಎಷ್ಟು ವೇದನೆ ಇರುತ್ತೋ ದೇವರಿಗೆ ಗೊತ್ತು. ಮಗನೇ, ಈ ಕೆಲಸ ಯಾರು ಮಾಡೋಕ್ಕಾಗಲ್ಲ, ನೀನೇ ಮಾಡಬೇಕು ತಮ್ಮ. ನೀನು ಮಾಡಿದರೆ ಅವರು ಬಲ್ಕೊಳ್ತಾರೆ, ನೀನು ಮಾಡಿದರೆ ತಾನೇ ಅವರ ಪಾಪ ಪರಿಹಾರ ಆಗುತ್ತೆ, ನೀನು ಮಾಡಿದರೆ ತಾನೇ ಪರಲೋಕ ಭಾಗ್ಯವನ್ನು ಅವರಿಗೆ ಕೊಟ್ಟವನಾಗ್ತೀಯ. ಹೋಗಪ್ಪ, ಮನುಷ್ಯರ ರೂಪವಾಗಿ ಹೋಗಪ್ಪ, ಮನುಷ್ಯರ ರೂಪವಾಗಿ ಬೋಧಿಸಪ್ಪ, ಮನುಷ್ಯರ ರೂಪವಾಗಿ ಪ್ರಾರ್ಥಿಸಪ್ಪ, ಮನುಷ್ಯರ ರೂಪವಾಗಿ ಹೋಗಿ ಅವರಿಗೆಲ್ಲ ಕಲಿಸ್ಕೊಡಪ್ಪ. ಅವ್ರು ಹೇಗೆ ಬಾಳಬೇಕು, ಹೇಗೆ ಪಡ್ಕೋಬೇಕು, ನನ್ನಿಂದ ನನ್ನ ಸಹಾಯವನ್ನು ಹೇಗೆ ಹೊಂದಬೇಕು,
ಅಂಥವ್ರಿಗೆಲ್ಲ ಕಲಿಸ್ಕೊಡಪ್ಪ ಅಂತ ಹೇಳಿದಾಗ ದೇವರು ಆ ವಿಶ್ವಾಸವನ್ನು, ಪ್ರೀತಿಯನ್ನು, ಪ್ರೇಮವನ್ನು, ಸಮಾಧಾನವನ್ನು, ಶಾಂತಿಯನ್ನು ನಮಗೆ ಕೊಡುವುದಕ್ಕೆ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನು ಬೇರೂರುವಾಗಿ ಮಾಡಿದ್ದಾನೆ, ಸತ್ಯಕ್ಕೆ ನಡೆಸಿದ್ದಾನೆ. ಎಷ್ಟು ಕೃಪೆ ಉಳ್ಳವನು, ಎಷ್ಟು ಕೃತಜ್ಞತೆ ಉಳ್ಳವನು. ಅವರ ಸಂಗಡ ಸಹವಾಸ ಮಾಡಿದರೆ ನಮಗೆ ಎಷ್ಟು ಒಳ್ಳೆಯದು, ಎಷ್ಟು ಒಳ್ಳೆ ಜ್ಞಾನ ಬರುತ್ತೆ, ಎಷ್ಟು ಒಳ್ಳೆ ಕೃಪೆ ಸಿಗುತ್ತೆ, ಎಷ್ಟು ಒಳ್ಳೆ ನಮ್ಮನ್ನು ಪ್ರೀತಿಸಿ ಆ ಪ್ರೀತಿಯಿಂದ ಬೆಳೆಸಿದ್ದಾನೆ ನೋಡ್ರಿ. ತಾಯಿ ತನ್ನ ಮಕ್ಕಳನ್ನು ಬೆಳೆಸುವ ಹಾಗೆ, ತಾಯಿ ತನ್ನ ಮಕ್ಕಳು ಎಷ್ಟು ಸಿಟ್ಟು ಕೆಲಸ ಮಾಡಿದರೂ ಪ್ರೀತಿಸ್ತಾನೇ ಇರುತ್ತೆ. ಹಾಗೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ನಮಗೆ ಕೃಪೆ ಕೊಡ್ತಾನೆ. ದೇವರು ನಮ್ಮನ್ನು ಬಲಗೊಳಿಸ್ತಾನೆ. ದೇವರು ನಮ್ಮನ್ನು ಸ್ಥಿರಗೊಳಿಸ್ತಾನೆ. ದೇವರು ನಮ್ಮನ್ನು ಸಿದ್ಧಗೊಳಿಸ್ತಾನೆ. ದೇವರಿಗೆ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಗೊಳಿಸಿದೀಯಾ, ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸಿದೆಯಾ, ನಮ್ಮನ್ನು ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಿದ್ಧಗೊಳಿಸಿದೆಯಾ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೆನ್.